ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಐಬ್ರೋ ಮಾಡಿಸ್ತಿದ್ದಾಳೆ, ಪಾರ್ಲರ್ಗೆ ಹೋಗಿದ್ದಾಳೆ ಅಂತ ತೋರಿಸ್ತಿರ್ಬೋದು. ಸೊ ಪಾಪು ಬರ್ಡೇನ ಒಂದು 5-6 ದಿನ ಅಷ್ಟೇ ಇರೋದು. ಅವರು ಪಾರ್ಲರ್ಗೆಲ್ಲ ಒಪ್ಪಿಸಿದ್ವಿ ಅವರಿಗೆ. ಅವರು 3 ದಿನ ಮುಂಚೆಗೆ ಕ್ಲೀನಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗ್ ಆ್ಯಂಡ್ ಎಲ್ಲ ಅವ್ರದ್ದೇ ವಹಿಸ್ಕೊಂಡಿರೋದು. ಸೊ ಅದರಿಂದ ಕ್ಲೀನಪ್ಪು ಕೂಡ ವಹಿಸ್ಕೊಂಡಿದ್ರು. ಸೊ ಅದನ್ನು 3 ದಿನ ಮುಂಚೆಗೆ ಮಾಡಿಸಿ, ಆವಾಗ ಗ್ಲೋ ಬರುತ್ತೆ. ಮೇಕಪ್ ಎಲ್ಲ ಮಾಡಿದಾಗ ಸ್ಕಿನ್ ಗ್ಲೋ ಚೆನ್ನಾಗಿ ಕಾಣುತ್ತೆ ಅಂತ ಅಂದಿದ್ರು. ಸೊ ಇನ್ನು 3 ದಿನ ಇರುವಾಗ ನಾವು ಹೋಗ್ತಿದ್ದೀನಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾವ ರೀತಿ ನಾನಂತೂ ಫಸ್ಟ್ ಟೈಮ್ ಮಾಡ್ತಿರೋದು ಕ್ಲೀನಪ್ನ. ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ನೋಡೋಣ ಮುಂದೆ ಹೇಗೆ ಅಂತ. ಸೊ ಫಸ್ಟು ಐಬ್ರೋಸ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಐಬ್ರೋಸ್ ಮಾಡಿಸ್ತಿದ್ದೆ. ಸೊ ಫೈನಲಿ ಐಬ್ರೋಸ್ ಎಲ್ಲ ಮುಗ್ದಿದೆ. ಸೊ ನೆಕ್ಸ್ಟು ಅವರು ತಲೆಗೊಂದು ಹಾಕ್ಬಿಟ್ಟು ಮತ್ತು ಅಲ್ಲಿ ಒಂದು ಕರ್ಚೀಫ್ ಥರ ಹಾಕಿದ್ರು. ಸೊ ಹೇಗಿರುತ್ತೆ ಅಂತ ಕ್ಲೀನಪ್ ನನಗೂ ಗೊತ್ತಿಲ್ಲ. ಸೊ ಇನ್ನು ಮುಂದೆ ನೀವೇ ನೋಡೋಣ. ಬೇಡಕಣಪ್ಪ. ಮಾಡ್ತಿಲ್ಲ ಅದೇ ನಾನು ಏನು ಆಗ್ತಾ ಇಲ್ವಲ್ಲ. ಪಾಪು ಅಂದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಅದು ಮಾಡ್ಬೋದು. ಪಾಪುಗೆ ಏನು ಡೈಲಿ ಲೈಫು ಅದೆಲ್ಲ ಮಾಡ್ಬೋದು. ಅದು ಮಾಡೀನಿ, 1-2 ಫುಡ್ಡು. ಈಗ ಸಡನ್ನಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ಮಾಡಬೇಕು. ಅದೇ ಈಗ ಪಾಪು ಬರ್ಡೇ ಮಾಡೋದು. ಲಾಸ್ಟ್ ಟೈಮ್ ಕಂಪ್ಯೂಟರ್ ಸಾಕು.
ನಮ್ಮನೆ ಮದುವೆ ಹಂಗಂತಾರೆ. ಅಂದರೆ ಬಾಯ್ಸ್ಗೆ ಒಂದು ಗರ್ಲ್ಸ್ಗೆ ಒಂದು ಆ ಥರ. ಬಾಯ್ಸ್ ಯಾರು ಇರೋದಿಲ್ಲ ಜಾಸ್ತಿ ಮೇಕಪ್ ಜಾಸ್ತಿ ಮಾಡಲ್ಲ. ನಂಗೆ ಆ ಪ್ರಾಡಕ್ಟ್ಗಳ ನೇಮ್ ಎಲ್ಲ ಗೊತ್ತಿಲ್ಲ. ಸೊ ಅದೇನೇನೋ ಅಪ್ಲೈ ಮಾಡ್ತಿದ್ರು. ಇವಾಗ ಏನಂತಂದರೆ ಎಲ್ಲ ಮನೆಗೂ ಬರೀ ಮೇಕಪ್ ಕಲಿತೀನಿ ಅಂತ ಏನು ಇವಾಗ ಜಾಸ್ತಿ ಆಗುತ್ತನೋ. ಏನು ಪ್ರಯೋಜನ ಆಗುತ್ತಾ? ನೀವೇನು ಕಲ್ತಿದ್ದು? ನಾನು ಬೆಂಗಳೂರು. ಎಷ್ಟು ಕೊಡ್ಬೇಕು ಅದಕ್ಕೆ? ನಾನು ಕಲಿನ ಅಂದ್ಕೊಂಡೆ, ಅವ್ರು ಯಾರೋ ಜಾಸ್ತಿ ಹೇಳಿದ್ರು ಅದಕ್ಕೆ ಸುಮ್ಮನೆ. ಇವಾಗೆಲ್ಲ 1.5 ಬರೀ ಮೇಕಪ್ ಅಂದರೆ ಮುಗೀತು. ಸೊ ಲಾಸ್ಟಲ್ಲಿ ಸ್ಟೀಮ್ ತೊಗೋಬೇಕು ಅಂತ ಹೇಳಿದ್ರು. ಸ್ಟೀಮ್ ಎಲ್ಲ ತೊಗೊಂಡು ಸೊ ಫೈನಲಿ ಮನೆಗೆ ಬಂದೆ. ನಾನು ಏರ್ ಕಟಿಂಗ್ ಮಾಡಿಸಿದೆ. ಸೊ ಅಮಾವಾಸ್ಯೆಯಲ್ಲಿ ಮಾಡಿಸಿದ್ರೆ ಬೆಳೆಯುತ್ತೆ ಅಂದರು. ಸೊ ಅದರಿಂದ
ಹೇರ್ ಕಟಿಂಗು ಮತ್ತು ಐಬ್ರೋಸ್ ಆ್ಯಂಡ್ ಕ್ಲೀನಪ್ ಇಷ್ಟು ಮುಗಿದಿದೆ. ಆ್ಯಂಡ್ ಅವರಿಗೆ ಮೇಕಪ್ಗೆ ಬನ್ನಿ ಅಂತ ಹೇಳಿಬಿಟ್ಟು ಹೊರಟೆ, ಅವ್ರು ಕಾರ್ಡ್ ಕೊಟ್ಬಿಟ್ಟು. ಸೊ ಫೈನಲಿ ನೋಡಿ ಹೇರ್ ಕಟಿಂಗ್ ಯಾವ ರೀತಿ ಇದೆ ಅಂತ. ಸೊ ಫೈನಲಿ ಇಷ್ಟಾದಮೇಲೆ ಬರಬೇಕಾದ್ರೆ ಡ್ರೆಸ್ಸು ಮತ್ತು ಒಂದು ಸ್ಯಾರಿ ತೊಗೊಂಡಿದ್ದೆ. ಸೊ ಅದನ್ನು ತೋರಿಸ್ತೀನಿ ನೋಡಿ. ಇದು ಟ್ರೆಂಡಿಂಗ್ ಚೆನ್ನಾಗಿದೆ ಈ ಡ್ರೆಸ್ಸು, ಯೆಲ್ಲೋ ಕಲರ್. ಸೊ ಆ್ಯಂಡ್ ಸ್ಯಾರಿ ಕೂಡ ಗೋಲ್ಡ್ ಕಲರ್. ನನಗಂತೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ಅದರಿಂದ ಅದನ್ನು ತೊಗೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಡೇ ಮೆಹಂದಿಗೆ ನನ್ನ ಫ್ರೆಂಡ್ಗೆ ಹೇಳಿದ್ದೆ. ಸೊ ಅವಳು ಬಂದು ನನಗೆ ಮೆಹಂದಿಗೆ ಹಾಕ್ಕೊಟ್ಲು. ಸೊ ಸಿಂಧು ಅಂತ. ಸೊ ಚನ್ನಪಟ್ಟಣದಿಂದ ನಮ್ಮೂರವರೆಗೂ ಬಂದಿದ್ಲು ಅಲ್ಲಿ ಮೆಹಂದಿ ಹಾಕೊಡೋಕ್ಕೆ ಅಂತಲೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಿಂಧು, ಈ ಲಾಗ್ ನೋಡ್ತಿದ್ರೆ ನೀನು. ಸೊ ಫೈನಲಿ ಮೆಹಂದಿ ಎಲ್ಲ ಹಾಕ್ತಿದ್ದಾಳೆ. ಯಾವ ರೀತಿ ಇದೆ ಅಂತಲೂ ಕೂಡ ಫೋಟೋ ಹಾಕ್ತೀನಿ ನೋಡಿ. ಸೊ ಇದೇ ಗೋಲ್ಡ್ ಕಲರ್ ಸ್ಯಾರಿ, ಯಾವ ರೀತಿ ಇದೆ ಅಂತ ನೋಡಿ. ಸೊ ಫೈನಲಿ ಮೆಹಂದಿ ಕೂಡ ಆಗಿದೆ. ಮೇಕ್ ಓವರ್ದೊಂದು ಅದೊಂದು ಬ್ಯಾಲೆನ್ಸ್ ಇದೆ, ಅವರಿಗೂ ಕೂಡ ಹೇಳಿಬಿಟ್ಟು. ಸೊ ಫೈನಲಿ ಮೆಹಂದಿ ಎಲ್ಲ ಮುಗೀತು. ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.